ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವ್ಲಾಗಿಗೆ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಸೊ ಬನ್ನಿ ಇವತ್ತು ಹಬ್ಬದ ದಿನ ಹೇಗಿತ್ತು ನಮ್ಮ ಮನೆಯಲ್ಲಿ ಅಂತ ನೋಡೋಣ. ಎಲ್ಲರೂ ಕೂಡ ಇವತ್ತು ಹಬ್ಬದ ದಿನ ಸ್ಪೆಷಲ್ಲಾಗಿ ಎಣ್ಣೆ ಸ್ನಾನ ಕೂಡ ಮಾಡ್ತಾರೆ. ನಾನು ಇಲ್ಲಿ ಎಳ್ಳೆಣ್ಣೆನ ಬಳಸ್ತೀನಿ. ಸಂಕ್ರಾಂತಿ ಹಬ್ಬದ ದಿನ ಎಳ್ಳೆಣ್ಣೆನ ಹಚ್ಚೋದು ಜಾಸ್ತಿ. ನಾನು ಪ್ರೀತಮ್ಗೆ ಎಣ್ಣೆ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯದಲ್ಲೂ ಒಂದು ಭಾಗ. ಯುಗಾದಿಗಾಗಿರ್ಬೋದು, ಈ ಥರ ಏನಾದರೂ ಒಂದು ಇದಕ್ಕೆ ಇದೇನಂತ ಅಂದರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಅಭ್ಯಂಗನ ಸ್ನಾನದ ಬಗ್ಗೆ ಗೊತ್ತಿರುತ್ತೆ. ಎಣ್ಣೆ ಸ್ನಾನ ಪ್ರತಿದಿನ ಮಾಡೋದು ಕೂಡ ತುಂಬಾ ಸ್ಪೆಷಲ್ಲಾಗಿ ಒಂದಿಷ್ಟು ಪವರ್ ನಮ್ಮ ದೇಹಕ್ಕೆ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡ್ಕೊಳ್ತೀವಿ. ಇನ್ನು ಹಬ್ಬದ ಸ್ಪೆಷಲ್ಲು ಕಡಲೆಕಾಯಿ, ಗೆಣಸು, ಹಾಗೆ ಅವರೆಕಾಯಿ ಅಂತೂ ಈಗ ಹೆವಿ ರೇಟ್ ಇದೆ. ಸೊ ಹಾಗಾಗಿ ನಾವು ಮತ್ತು ನಮ್ಮನೇಲಿ ಏನಂದರೆ ಅವರೆಕಾಯಿ ಬೇಯಿಸಿರೋ ಕಾಳನ್ನು ಯಾರೂ ತಿನ್ನೋದಿಲ್ಲ, ಸ್ವಲ್ಪ ಕಮ್ಮಿ. ಹಬ್ಬಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಶಾಸ್ತ್ರಕ್ಕೆ ಅಂತ ಒಂದಿಷ್ಟಾದ್ರೂ ಬಿಸಿ ಮಾಡ್ತೀನಿ. ಇನ್ನು ಗೆಣಸು, ಕಡಲೆಕಾಯಿ ಎಷ್ಟೇ ತಂದರೂ ಖಾಲಿ ಮಾಡ್ತಾರೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪ್ರೀತಮ್ನ ಹಾಗೆ ಸ್ವಲ್ಪ ಬಿಸಿಲಲ್ಲಿ ಕೂರಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೈಗೆ ಎಣ್ಣೆ ಎಲ್ಲ ಇಳ್ಕೊಳ್ಳಿ ಅಂತ ಹೇಳಿ, ಇನ್ನು ಪ್ರಗತಿಗೆ ಸ್ನಾನಕ್ಕೆ ಮುಂಚೆಗೇ ಅಪ್ಲೈ ಮಾಡ್ಕೊಳ್ಳೋಕೆ ನಾನೇ ಹೇಳ್ತೀನಿ ಬಿಸಿ ಮಾಡಿ. ಸೊ ಆಗುತ್ತೆ. ಹಿಂದಿನ ದಿನವೇ ಆದಷ್ಟು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ಬಟ್ ಮನೆ ಒರೆಸೋದು ಹಿಂದಿನ ದಿನ ಒರೆಸಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಹಬ್ಬದ ಬೆಳಗ್ಗೆ ಒಂದ್ಸರಿ ಒರೆಸ್ಕೊಂಡ್ರೆ ಅದೊಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಯಾವುದೇ ಹಬ್ಬ ಆದ್ರೂ ನಾನು ಫಸ್ಟು ನೆಲನ ಅವತ್ತೇ ಪೂಜೆಗೆ ಮುಂಚೆಗೆ ಒರೆಸ್ಕೊಂಡೆ ನಾನು ಇನ್ನು ಮಿಕ್ಕಿದ್ದೆಲ್ಲನೂ ಮಾಡ್ಕೊಳ್ತೀನಿ. ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರಿಗಿಂತ ಮುಂಚೆಗೇ ಕೆಲಸನ ಶುರು ಮಾಡಿಕೊಂಡೆ. ಸೊ ಯಾಕೋ ಗೊತ್ತಿಲ್ಲ, ಇವತ್ತು ಹಬ್ಬದ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತಲ್ಲ ಮನಸ್ಸಲ್ಲಿ, ಗೊತ್ತಿರಲಿಲ್ಲ, ಅದು ನನಗಿರಲಿಲ್ಲ. ಏನೋ ಒಂಥರ ಕಳವಳ, ಬೇಜಾರು, ಒಂಥರ ಎಮೋಷ್ನಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಳು ಬರ್ತಾಯಿತ್ತು. ಕಂಟ್ರೋಲೇ ಮಾಡೋಕ್ಕಾಗದಿಲ್ಲ ಇರೋಷ್ಟು ಅಳು ಬರ್ತಾಯಿತ್ತು. ವಿತೌಟ್ ರೀಸನ್, ಏನೂ ರೀಸನ್ ಇಲ್ಲ, ಯಾರೂ ನನಗೇನು ಅಂದಿಲ್ಲ ಆ ಥರ. ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಏನೂ ಇರೋದಿಲ್ಲ, ಬಟ್ ಆ ದಿನ ನಮಗೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ, ಮತ್ತು ಅಳು ಬರುತ್ತೆ. ಆ ಥರ ಫೀಲಿಂಗ್ಸ್ ಏನಾದರೂ ಇದ್ದರೆ ಹೇಳಿ, ಯಾಕೆ ಆಗಬಹುದು ಅಂತ. ಸೊ ನನಗೂ ಕೂಡ ಆ ಥರ ಅನ್ನಿಸ್ತಾ ಇತ್ತು. ಇನ್ನು ಸ್ವಲ್ಪ ಆನ್ಲೈನಲ್ಲಿ ಮೊಟ್ಟೆ ಎಲ್ಲ ತರಿಸಿದ್ನಲ್ಲ, ಹಾಗೇ ಇತ್ತು. ಅದು ಹಾಗೆ ಇದ್ದರೆ ಸ್ಟ್ಯಾಂಡ್ಗೆ ಇಟ್ಬಿಡೋಣ ಅಂಥೇಳಿ, ಆ ಸ್ಟ್ಯಾಂಡ್ಗೆ ಇಡಬೇಕಾದ್ರೆ ಈ ಓವಲ್ ಶೇಪಲ್ಲಿ ಇರುತ್ತಲ್ಲ, ಶಾರ್ಪಾಗಿರೋದನ್ನು ಮೇಲೆ ಮಾಡಿ ಹಿಂಗಿಟ್ರೆ ಬೇಗ ಮೊಟ್ಟೆ ಹಾಳಾಗೋದಿಲ್ಲ. ಇನ್ನು ಪ್ರೀತಮ್ಗೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿದೆ. ಪ್ರೀತಮ್ಗೆ ಯೂಸ್ ಮಾಡ್ತಾ ಇರೋದು ಲವ್ ಲ್ಯಾಪ್ ಸುಪ್ರೀಂ ಪ್ಯಾಂಟ್ಸ್. ನ್ಯೂಬಾರ್ನ್ ಬೇಬಿಗೆ ಏನಾದರೂ ನಿಮಗೆ ಒಂದು ಒಳ್ಳೆಯ ಬೆಸ್ಟ್ ಡೈಪರ್ ಬೇಕಂತಂದರೆ ಇದಕ್ಕೆ ನೀವು ಹೋಗ್ಬೋದು. ಯಾಕೆ ಅಂತಂದರೆ ಇದರೊಳಗಡೆ ಸ್ಕಿನ್ ಕೇರ್ಗೆ ಅಂತಲೇ ಒಂದು 100 ಮಿಲಿಯನ್ ಬ್ರೀತಬಲ್ ಪೋರ್ಸ್ ಇರುತ್ತೆ, 360 ಡಿಗ್ರಿ ಸ್ಕಿನ್ ಕೇರ್ ಇರುತ್ತೆ. ಜೊತೆಗೆ ಆಲೋವೆರಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ರ್ಯಾಷಸ್ ಆಗೋದನ್ನು ಕೂಡ ತಡಿಬಹುದು. ಜೊತೆಗೆ 12 ಗಂಟೆವರೆಗೂ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. 5 ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ. ಸೂಪರ್ ಕಾಟನ್ ಥರನೇ ಇರುತ್ತೆ ಬಟ್ಟೆ ಇದು ನೋಡೋದಕ್ಕೆ. ಹಾಗೆ ಇದರೊಳಗೆ ನಮಗೆ ಬ್ಲೂ ಕಲರ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡಾದ್ಮೇಲೆ ಡಿಸ್ಪೋಸ್ ಮಾಡೋದಕ್ಕೆ. ಹಾಗೆ ಯೆಲ್ಲೋ ಕಲರ್ ಲೈನ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಇಂಡಿಕೇಟರ್ ಥರ. ಮಕ್ಕಳಿಗೆ ಯಾವಾಗ ರಿಮೂವ್ ಮಾಡಬೇಕು ಅದು ಬ್ಲೂ ಕಲರ್ ಆಗಿರುತ್ತೆ, ಆವಾಗ ನಾವು ಆರಾಮಾಗಿ ರಿಮೂವ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಮಕ್ಕಳ ಸ್ಕಿನ್ನನ್ನು ಸೇಫಾಗಿ ಇಟ್ಕೊಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಸೇಮ್ ಲೈಕ್ ಕಾಟನ್ ಬಟ್ಟೆ ಹೇಗಿರುತ್ತೋ ನಾವು ಯೂಸ್ ಮಾಡಿದಾಗ ಹಾಗೆ ಇರುತ್ತೆ. ನಾರ್ಮಲಾಗಿ ಇದನ್ನು ಯೂಸ್ ಮಾಡಿದಾಗ ನಾವು ಡೈಪರ್ ಹಾಕಿದ್ದೀವಿ ಅನ್ನೋ ಫೀಲ್ ಮಗುಗೂ ಆಗೋದಿಲ್ಲ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಲ ಹತ್ರ ಕೂಡ ಎಲಾಸ್ಟಿಕ್ ಇರುತ್ತೆ, ಸೊಂಟದ ಹತ್ರ ಕೂಡ ಅಷ್ಟೇ. ತುಂಬಾ ಫಿಟ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಮೂವ್ ಮಾಡಬೇಕಾದ್ರೆ ಈ ಸ್ಟ್ರಿಪ್ಪನ್ನು ತೆಗೆದುಬಿಟ್ಟು ರೋಲ್ ಮಾಡಿ ನಾವು ರಿಮೂವ್ ಮಾಡಬಹುದು. ಈಸಿಯಾಗಿ ಮೆಸ್ಸಿ ಆಗದಲ್ಲೇ ಇರೋ ಹಾಗೆ ನಾವು ರಿಮೂವ್ ಮಾಡಿ ತೆಗಿಬೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿ ಹ್ಯಾಪಿಯಾಗಿ ಇರ್ತಾರೆ ಅಂತ ಹೇಳ್ಬೋದು. ನೀವೇನಾದರೂ ನ್ಯೂ ಮಾಮ್ ಆಗಿದ್ದರೆ ಈ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದರೊಳಗೆ ಎಷ್ಟು ನೀರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಒಂದು ಟೆಸ್ಟ್ ಕೂಡ ಮಾಡಿದೆ. ಅಂತಂದರೆ ಡೈಪರ್ ಮೇಲೆ ನಾನು ಬ್ಲೂ ವಾಟರನ್ನು ಸ್ಪ್ರೆಡ್ ಮಾಡಿ ನೋಡಿದಾಗ ಕಂಪ್ಲೀಟಾಗಿ ಡ್ರೈ ಆಗಿದ್ದು. ಟಿಶ್ಯೂ ಪೇಪರ್ ಮೇಲೆ ಯಾವುದೇ ರೀತಿಯಾದಂತಹ ನೀರಿನ ಸ್ಪಾಟ್ ಇರಲಿಲ್ಲ. ಸೊ ಇಷ್ಟು ಇದು ಕಂಫರ್ಟಬಲ್ ಆಗಿ ಇರುತ್ತೆ ಮಕ್ಕಳಿಗೆ ಅಂತ. ಸೊ ನಿಮಗೆ ಬೇಕಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಯಾವಾಗಲೂ ಕೂಡ ಅಷ್ಟೇ, ಹಬ್ಬದಲ್ಲಿ ಆಡಂಬರಕ್ಕಿಂತ ನಮ್ಮ ಸಂತೋಷ ತುಂಬ ಮುಖ್ಯ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ಸಂತೋಷವಾಗಿ ಹಬ್ಬ ಮಾಡ್ತಾ ಹೋಗಬೇಕು. ಇಷ್ಟೇ ಮಾಡಬೇಕು, ಇಷ್ಟೊಂದೇ ಮಾಡಬೇಕು ಅನ್ನೋದು ನನ್ನ ಪ್ರಕಾರ ಇಲ್ಲ. ನಾನು ಯಾವತ್ತೂ ಅದನ್ನು ಇದು ಮಾಡೋದಿಲ್ಲ. ನನ್ನ ಕೈಯಲ್ಲಿ ಏನು ಸಾಧ್ಯ ಇದೆ ಅವತ್ತು ಅದನ್ನು ಮಾಡ್ತೀನಿ. ಹಿಂದಿನ ದಿನವೇ ನಾನು ಆನ್ಲೈನಲ್ಲೇ ಹೂವನ್ನ ತರಿಸಿದ್ದೆ, ಯಾಕೆಂದರೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಹೊರಗಡೆ. ಹಾಗಾಗಿ ನಾನು ನೋಡಿದೆ, ನನಗೆ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ತರಿಸ್ಬಿಟ್ಟು ಅದನ್ನು ಸ್ವಲ್ಪ ಹೂವಿನ
ಹೂವಿನ ಗುಚ್ಛ ಥರ ಮಾಡಿ ಇಡ್ತೀನಿ. ನಾನು ಸಿಂಗಲಾಗಿ ಒಂದೊಂದೇ ಇಡೋದಕ್ಕಿಂತ ಕೆಲವೊಂದು ಸರಿ ಏನಾದರೂ ಅತಿ ಹೆಚ್ಚು ಪೂಜೆ ಇದ್ದಾಗ ಹಾರಗಳನ್ನ ತರಿಸ್ತೀನಿ. ನಾನು ಸ್ಪೆಷಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಆ ಥರದ್ದೆಲ್ಲ ತರಿಸೋದು. ಇನ್ನು ಮಿಕ್ಕಿದಾಗ ಈ ಥರ ತೊಗೊಂಡು ಬಂದು ಈ ಥರ ಹೂ ಗುಚ್ಛಗಳ ಥರ ಮಾಡಿಬಿಟ್ಟು ಇಡ್ತೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನು ರೀಸನ್ ಇಲ್ದಲೇ ಅಳು ಬರ್ತಾಯಿತ್ತು ಅನ್ನೋದಕ್ಕೆ ನನ್ನ ಮುಖನೇ ಸಾಕ್ಷಿ ಇವಾಗ. ಇನ್ನು ಹಬ್ಬ ಶುರು ಮಾಡೋದೇ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂಥರ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಅಲ್ಲಿಂದ ದಿನಾನ ಶುರು ಮಾಡ್ಕೊಳ್ತೀವಿ. ಮನೆ ಮುಂದೆ ರಂಗೋಲಿ ಹಾಕೋದಿರ್ಬೋದು, ಎಳ್ಳು ಬೆಲ್ಲ, ಹೂವಿನ ಹಾರ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮನೇಲಿ ಇದ್ದಾರೆ ಎಲ್ಲರೂ ಕೂಡ ಆರಾಮಾಗೆ ಹಬ್ಬ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಪ್ರಸಾದಕ್ಕೆ ನಾನು ಏನೆಲ್ಲ ಇದೇನು ಅಂತ ಅಂದರೆ ಬೆಳೆದಿರ್ತಾರೆ, ಇದು ಸೀಸನ್ ಫ್ರೂಟ್ಸ್ ಅಲ್ವಾ, ತರಕಾರಿ, ಇದನ್ನೆಲ್ಲ ಬೆಳೆದ್ಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡೋದು, ಕಬ್ಬಾಗಿರ್ಬೋದು ಇದು ಎಲ್ಲನೂ ಕೂಡ. ಅದಕ್ಕೋಸ್ಕರ ಇದನ್ನು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋದು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಯಾವ ದೇವರ ಹಬ್ಬ ಅಂತ ಪ್ರಗತಿ ಕೇಳಿದ್ರೆ, ನಾನು ಯಾವ ದೇವ್ರ ಹಬ್ಬ ಇರ್ಬೋದು, ಸಂಕ್ರಾಂತಿ ಏನೂ ಇಲ್ಲ, ಸ್ಪೆಸಿಫಿಕ್ ದೇವ್ರ ಅಂತ ಇಲ್ಲ, ಪ್ರಕೃತಿ ಅಥವಾ ಈ ಒಂದು ಹೊಸ ವಾತಾವರಣ ಬದಲಾವಣೆಗೆ ನಾವು ಪೂಜೆ ಮಾಡ್ತೀವಿ ಅಂತ. ಪ್ರಗತಿ ಒಂದು ಮಾತು ಹೇಳಿದ್ದೇನು ಅಂತಂದರೆ, ಮಮ್ಮಿ ಈ ಒಂದು ಸಂಕ್ರಾಂತಿ ಹಬ್ಬ ಬಂದು ಭೂಮಿ ತಾಯಿಗೆ ಅಲ್ವಾ ಮಾಡೋದು ಅಂತ. ಸೊ ಅಂದರೆ ನನಗೆ ಗೊತ್ತಾಯಿತು, ಬಟ್ ನಾನು ಹೇಳೋ ರೀತಿ ಸರಿ ಇರಲಿಲ್ಲ. ಬಟ್ ಪ್ರಗತಿ ಎಷ್ಟು ಸ್ಪಷ್ಟವಾಗಿ ಭೂಮಿ ತಾಯಿಗೆ ಅಲ್ವಾ ಅಂತ ಕೇಳಿದ ತಕ್ಷಣ ನನಗೆ ಅರೆ ಹೌದಲ್ವಾ, ಇನ್ನೂ ನಾವು ತಿಳಿಬೇಕಾ ಅಂತ ಅನ್ನಿಸ್ತು. ಹಾಗೆ ನಾನು ಸಂಕ್ರಾಂತಿ ಹಬ್ಬದ ದಿನ ಈ ಫೀಲಿಂಗಲ್ಲ ನನಗೆ ಯಾವುದೇ ಒಂದು ಫೋಟೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ವಿಶಸ್ ಕೂಡ ನಿಮಗೆ ಮಾಡೋಕ್ಕಾಗಲಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಾನು ನಿಮಗೆ ವಿಶ್ ಮಾಡೋದಕ್ಕೆ ಮಿಸ್ ಮಾಡಿಕೊಂಡೆ. ಇನ್ನು ರಂಗೋಲಿ ಕೂಡ ನಾನು ಲೇಟಾಗಿ ಹಾಕ್ಕೊಳ್ತೀನಿ, ಯಾಕೆಂತಂದರೆ ನಮ್ಮದು ವರಾಂಡ ಕ್ಲೀನ್ ಮಾಡ್ತಾರೆ ಮತ್ತು ಡಸ್ಟ್ ಆಗುತ್ತೆ ಅಂತ. ಸೊ ಅದ್ರದ್ದು ಪ್ರಭಾವನೇ ಇದು. ನಾನು ರಂಗೋಲಿ ಬರಿಬೇಕಾದ್ರೂ ತುಂಬ ಡಿಸ್ಟ್ರಾಕ್ಷನ್ ಆಯಿತು, ಅದು ಅಳಿಸಿ ಇನ್ನೊಂದು ಬರೆದು ಹೀಗೆ ಆಗೋಯಿತು. ಹಾಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂತಸದ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಅಭ್ಯಾಸ, ಹೊಸ ಭರವಸೆ ಮತ್ತು ಹೊಸ ಆನಂದ ತರಲಿ. ಎಳ್ಳು ಬೆಲ್ಲದಂತೆ ಸ್ನೇಹ ಮತ್ತು ಪ್ರೀತಿ ಬಾಂಧವ್ಯ ಯಾವಾಗಲೂ ಸಿಹಿಯಾಗಿರಲಿ. ಕೀಳಿಂದ ಮೇಲೆ ಬೆಳೆಯುವಂತೆ ನೀವು ಮತ್ತು ನಿಮ್ಮ ಕುಟುಂಬ ಆರೋಗ್ಯದಲ್ಲಿ, ಸಂತೋಷದಲ್ಲಿ ಮತ್ತು ಸಮೃದ್ಧಿಯಲ್ಲಿ ಮುನ್ನಡೆಸಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮಣ್ಣಿನ ಸಂಪತ್ತು ಸದಾ ನಮ್ಮೊಡನೆ ಇರಲಿ. ಈ ಸಂಕ್ರಾಂತಿಯ ಖುಷಿಯಿಂದ ಎಲ್ಲರೂ ಕೂಡ ಒಳ್ಳೇದಾಗಲಿ. ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ಲ, ಹಾಗೆ ಅದ್ರ ಜೊತೆಗೆ ನಾನು ಮೇಯ್ನಾಗಿ ಹೇಳೋದು, ನಮ್ಮ ಏನು ಈ ಮಣ್ಣಿನ ಸಂಪತ್ತು ಸದಾ ನಮ್ಮೊಡನೆ ಹೀಗೆ ಇರಲಿ. ಯಾಕೆ ನಮ್ಮ ಮುಂದಿನ ಪೀಳಿಗೆಗೂ ಇದು ಬೇಕಲ್ವ, ಫಲವತ್ತಾದ ಮಣ್ಣು, ಅದರಿಂದನೇ ತಾನೇ ನಮಗೆ ಹೊಟ್ಟೆಗೆ ಊಟ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ. ತಡವಾದ್ರೂ ಕೂಡ ನಮ್ಮ ವಿಶ್ವಾಸ ನಿಮಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಮಾಡೋದಕ್ಕೂ ಸಹ ನನ್ನಿಂದ ಆಗಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ವಿಡಿಯೋ ಮಾಡೋದಕ್ಕೆ, ಹಂಗೋ ಹಿಂಗೋ ಒಂದಿಷ್ಟು ಕ್ಲಿಪ್ಪನ್ನು ಈ ಥರ ಬ್ಲರ್ರಿಯಾಗಿ ತೆಗೆದುಬಿಟ್ಟಿದ್ದಾರೆ. ಇನ್ನು ಪ್ರೀತಮ್ ದೇವ್ರ ಪೂಜೆ ಮಾಡಿದಾಗೆಲ್ಲ ಬಂದು ಅವ್ನು ನನ್ನ ಜೊತೆ ನಿಂತ್ಕೊಳ್ಳೋದು, ಪೂಜೆ ಮಾಡೋದು ಅದೆಲ್ಲ ಇದ್ದಿದ್ದೆ. ಹಾಗೆ ಹೇಳ್ತಾರಲ್ಲ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ. ಯಾವಾಗಲೂ ಕೂಡ ಅಷ್ಟೇ. ಮತ್ತು ಸ್ನೇಹ ಪ್ರೀತಿ ಜಾಸ್ತಿ ಹಂಚಿ ಎಲ್ಲರಿಗೂ. ಇವತ್ತಿನ ಹಬ್ಬ ನಮ್ಮ ಮನೇಲಿ ಇಷ್ಟೇ. ಇಷ್ಟಾದಮೇಲೆ ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಹೇಳಬೇಕು ಅಂತಂದರೆ ಈ 2025ರಿಂದ ನನ್ನಲ್ಲಿ ನಾನು ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕೆ ಅಂತಂದರೆ ಇಷ್ಟು ವರ್ಷ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಫ್ಯಾಮಿಲಿಗಾಗಿರುತ್ತೆ, ಅಥವಾ ನಾನು ಏನಾದರೂ ಮುಂದೆ ಮಾಡಬೇಕು, ಅಥವಾ ನಾನೇನೂ ಮಾಡೋಕ್ಕಾಗಿಲ್ಲ ಲೈಫಲ್ಲಿ. ನಾನು ಅಂತ ಪವಿತ್ರ ಅಂತ ಅಂದಾಗ ಏನೋ ಒಂದು ಮಾಡಬೇಕು ಅಂತ ನನ್ನಲ್ಲಿತ್ತು. ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವಾಗ ನನಗೆ ಇನ್ನೇನು 30 ವರ್ಷ ಆಗ್ತಾ ಇದೆ. ಸೊ ಈ ಒಂದು 30 ವರ್ಷದಲ್ಲಿ ನಾನು ಮಾಡ್ದಲ್ಲಿರೋದೇನು ಅಂತಂದರೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಸೊ ಈ ವರ್ಷದಿಂದ ನಾನು ಅಂದ್ಕೊಳ್ತಾ ಇರೋದು, ಫಸ್ಟು ನನ್ನ ಆರೋಗ್ಯದ ಬಗ್ಗೆ ನಾನು ಜಾಸ್ತಿ ಗಮನ ಕೊಡಬೇಕು. ಆ್ಯಂಡ್ ನನಗೋಸ್ಕರ ನಾನು ಒಂದಿಷ್ಟು ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡ್ಕೋಬೇಕು. ನನಗೆ ಅಂತ ಒಂದಿಷ್ಟು ಸ್ಪೆಸಿಫಿಕ್ ಟೈಮನ್ನೇ ಇಡಬೇಕು. ಆಮೇಲೆ ನನಗೆ ಒಂದು ಆರೋಗ್ಯಕರವಾದ ಜೀವನನ ಚೇಂಜ್ ಮಾಡ್ಕೋಬೇಕು ಅಂತ ಇದೆ. ತುಂಬ ಚೇಂಜಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು 2024 ಎಂಡಿಂಗಲ್ಲೇ ಅಂದ್ಕೊಂಡೆ. 2025ರಿಂದ
ನನಗೋಸ್ಕರ ಅಂತ ನಾನು ಬದಲಾಗಬೇಕು ಅಂತ. ಯಾವಾಗಲೂ ಅಷ್ಟೇ ನಾವು ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಅಥವಾ ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಯೋಚನೆ ಮಾಡ್ತೀವಿ. ಬಟ್ ನನ್ನನ್ನು ಇಷ್ಟನ್ನೆಲ್ಲ ಸಾಧಿಸೋದಕ್ಕೆ ಸಾಥ್ ಕೊಡುವಂತಹ ನನ್ನ ಆರೋಗ್ಯದ ಬಗ್ಗೆ, ನನ್ನ ದೇಹದ ಬಗ್ಗೆ ಅಥವಾ ನನ್ನ ಒಂದು ಏನು ಬಾಡಿ ಪಾರ್ಟ್ಸ್ಗಳ ಬಗ್ಗೆ ನಮಗೆ ಕೇರ್ ಇಲ್ಲ ಅಂತ ಅಂದರೆ ಹೇಗಲ್ವಾ? ಈ ದೇಹಕ್ಕೆ ನಾನು 30 ವರ್ಷದಿಂದ ತುಂಬ ತೊಂದರೆಯನ್ನು ಕೊಟ್ಟಿದ್ದೀನಿ. ಬಟ್ ಇನ್ಮೇಲೆ ಆದಷ್ಟು ಅದನ್ನು ಆರೋಗ್ಯವಾಗಿಟ್ಕೊಳ್ಳೋಕ್ಕೆ, ಅದಕ್ಕೆ ಕಮ್ಮಿ ತೊಂದರೆ ಕೊಡಬೇಕು. ನನ್ನ ಸ್ಟ್ರೆಸ್ಸು ಕೂಡ ಒಂದು ದೊಡ್ಡ ಬಾಧೆ ಆಗುತ್ತೆ ನನ್ನ ದೇಹಕ್ಕೆ. ಸೊ ಅದರಿಂದ ಎಷ್ಟೋ ನೋವನ್ನು ನಾವೇ ಅನುಭವಿಸ್ತೀವಿ. ಈ ಸ್ಟ್ರೆಸ್ಸಿಂದನೂ ಕೂಡ ನಾನು ದೂರ ಉಳಿಬೇಕು. ಇದಕ್ಕೆಲ್ಲ ಒಂದು ಮೇನ್ ಬದಲಾವಣೆ ಅಂತಂದರೆ ನನ್ನ ಜೀವನ ಶೈಲಿ, ನನ್ನ ಲೈಫ್ ಸ್ಟೈಲ್ನ ಸುಮಾರು ಜನ ನೋಡ್ತೀರಾ, ಇಷ್ಟಪಡ್ತೀರಾ, ಚೆನ್ನಾಗಿದೆ ಅಕ್ಕ, ನಾನು ಇದೇ ಥರ ಇರಬೇಕು ಹಾಗೆ ಹೀಗೆ ಅಂತ. ಬಟ್ ನಮಗೆ ಗೊತ್ತಿರತ್ತಲ್ವ. ಸೊ ನಾನು ಅಂದ್ಕೊಳ್ಳೋ ಪ್ರಕಾರ ನನ್ನಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಆಗಬೇಕು ಅಂತ. ಸೊ ಈ ಥರ ಎಲ್ಲ ಅಂದ್ಕೊಂಡಿದ್ದೀನಿ, ನೋಡಬೇಕು ಏನೇನಾಗುತ್ತೆ ಅಂತ. ನೀವು ಕೂಡ ಯಾವತ್ತಾದ್ರೂ ಈ ವರ್ಷದ ಗೋಲ್ ಏನು ಅಂತ ಅಂದರೆ ನನ್ನ ಆರೋಗ್ಯದ ಬಗ್ಗೆ ಜಾಸ್ತಿ ಅಂದರೆ ಕಾಯಿಲೆಗೆ ಬೀಳೋಕ್ಕೂ ಬಿದ್ಮೇಲೆ ಕೇರ್ ಮಾಡೋದು ಬೇರೆ, ಬೀಳೋಕ್ಕೂ ಮುಂಚೆಗೇ ನಾವು ತೊಗೊಳ್ಳೋ ಕೇರ್ ಬೇರೆ ಅಲ್ವಾ? ಸೊ ಆ ಥರ ನೀವು ಯಾವತ್ತಾದರೂ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅಥವಾ ಅಂದ್ಕೊಂಡಿದ್ದೀರಾ ಈ ಒಂದು ಚೇಂಜಸ್ಸಿಂದ ನನ್ನ ಲೈಫಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ? ಯಾವೆಲ್ಲ ಚೇಂಜಸ್ ನಿಮಗೆ ಇಂಪ್ರೂವ್ಮೆಂಟ್ ಕೊಟ್ಟಿದೆ? ಒಂದೇನೋ ಸ್ಟ್ರೆಸ್ ಇತ್ತು, ಅದನ್ನು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಫಾಲೋ ಮಾಡಿದೆ. ಸೊ ಈ ಥರ ಇದ್ದರೆ ದಯವಿಟ್ಟು ನನಗೂ ಸಜೆಸ್ಟ್ ಮಾಡಿ. ಅದ್ರ ಜೊತೆಗೆ ನಾನು ಮೆಡಿಟೇಷನ್ ಮಾಡೋದಿರ್ಬೋದು ಅಥವಾ ನನ್ನ ಊಟದಲ್ಲಿರುವಂಥ ಕೆಲವೊಂದಿಷ್ಟು ಬದಲಾವಣೆಗಳು. ನಾವು ನಾರ್ಮಲಾಗಿ ಒಳ್ಳೆ ಊಟನೇ ಮಾಡ್ತೀವಿ, ಬಟ್ ಮೇಯ್ನಾಗಿ ಕಾಫಿ ಟೀ ಕಟ್ ಡೌನ್ ಮಾಡಿದ್ದೀನಿ. ಕಾಫಿ ಟೀ ಏನಿದೆ ಅದನ್ನು ಜಾಸ್ತಿ ತೊಗೋಬಾರ್ದು ಅಂತ ಇದೇ ಒಂದು ಆಲೋಚನೆಯಲ್ಲಿ ಮಧ್ಯಾಹ್ನ ತನಕ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ನೋಡಿದ್ರೆ ಪ್ರಗತಿ ಬಂದೇ ಬಿಟ್ಟಿದ್ರು. ಸರಿ ನೋಡ್ತೀನಿ, ಕುಕ್ಕಿಂಗ್ ಆಯಿಲೇ ಇಲ್ಲ. ಸೊ ನಂದರೆ ಪ್ರೆಸೆನ್ಸ್ ಮೈಂಡ್ ಹೋಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ. ಒಂದು ದೊಡ್ಡ ರೀಸನ್ ನಾನು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಆಮೇಲೆ ಬಟ್ ನನಗೀಗ ಒಂದು ಹೆಲ್ಪ್ ಏನು ಗೊತ್ತಾ, ಸಡನ್ಲಿ ಏನೂ ಇಲ್ಲ, ಹಸ್ಬೆಂಡ್ ಇಲ್ಲ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಝೆಪ್ಟೋ ಆ್ಯಪ್ ಇದೆ. ನನ್ನ ಮನೆ ನಿಯರೇ ಇರೋದು 2 ಕಿಲೋಮೀಟರ್ಸೇ ಇದೆ. 4 ಮಿನಿಟ್ಸಲ್ಲಿ ನನಗೆ ಡೆಲಿವರಿ ಆಗುತ್ತೆ. ನಾನು ಹಿಂಗೆ ಆರ್ಡರ್ ಮಾಡಿಬಿಟ್ಟು ನೆಕ್ಸ್ಟ್ ಏನಾದರೂ ಮಾಡೋಷ್ಟರಲ್ಲಿ ನಮಗೆ ಪ್ರಾಡಕ್ಟ್ ಡೆಲಿವರಿ ಆಗಿಬಿಟ್ಟಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ಕೂಡ ಸುಮಾರು ಜನ ಕೇಳಿದ್ರಿ ಎಲ್ಲಿ ನೀವು ಬುಕ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನಾನು ಝೆಪ್ಟೋದಲ್ಲಿ ಬುಕ್ ಮಾಡ್ತೀನಿ. ಅದು ವಿತಿನ್ 10 ಮಿನಿಟ್ಸಲ್ಲಿ ಆರ್ಡರ್ ಕೊಡ್ತಾರೆ. ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ನಮ್ಮ ಮನೆ ಹತ್ರ ಇರೋದಕ್ಕೆ ನನಗೆ 4 ಮಿನಿಟ್ಸಲ್ಲೇ ಡೆಲಿವರಿ ಆಗುತ್ತೆ. ರೀಸನಬಲ್ ಪ್ರೈಸಲ್ಲೇ ತರಕಾರಿ ಎಲ್ಲ ಸಿಗುತ್ತೆ. ಸ್ವಲ್ಪ ಹೈ ಆಗ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಎನಿ ಟೈಮ್ ತೊಗೊಳ್ಳಲ್ಲ, ಎಮರ್ಜೆನ್ಸಿಲಿ ತೊಗೊಳ್ತೀನಿ. ಹಾಗಾಗಿ ಅದು ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಕೇಳಿದ್ರಿ ಯಾವ ಆ್ಯಪಲ್ಲಿ ವೆಜಿಟೇಬಲ್ಸ್ ಬುಕ್ ಮಾಡ್ತೀರಾ ಅಂತ. ಈಗೆಲ್ಲ ಬ್ಲಿಂಕಿಟ್, ಝೆಪ್ಟೋ ಎರಡೂ ಕೂಡ 10 ಮಿನಿಟ್ಸಲ್ಲೇ ಡೆಲಿವರಿ ಕೊಡುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಏನಾದರೂ ಈ ಥರ ಮಗು ಇದೆ, ಹೊರಗಡೆ ಹೋಗೋಕ್ಕಾಗಲ್ಲ, ಕೆಲವೊಂದು ಸಿಚುವೇಷನಲ್ಲಿ ಖಂಡಿತ ಹೋಗೋಕ್ಕಾಗಲ್ಲ, ಯಾರಾದರೂ ಹೇಳ್ಬಹುದು ನೋಡಿರೋರು, ಏನೋ ಒಂದು ಮಗು ಇಟ್ಕೊಂಡು ಹಿಂಗೆ ಹೋಗಿ ಅಲ್ಲೋಗಿ ತೊಗೊಂಡು ಬರೋದು ಎಷ್ಟು ಈಸಿ ಅಂತ. ಬಟ್ ಅಷ್ಟು ಈಸಿಯಾಗಿ ಕೆಲವೊಂದು ಸರಿ ಆಗೋದಿಲ್ಲ. ಮಗು ಮಲಗಿರ್ಬೋದು, ಇಲ್ಲ ಆಟ ಮಾಡ್ಬೋದು, ಇಲ್ಲ ಎತ್ಕೊಂಡು ಓಡೋಗೋಕ್ಕಾಗ್ದಲ್ಲೇ ಇರ್ಬೋದು, ಹೋಗೋಕ್ಕೆ ಒಂದು 10 ನಿಮಿಷ ಟೈಮ್ ತೊಗೋಬೋದು. ಸೊ ಈ ಥರ ಏನೇನೋ ಸಿಚುವೇಶನ್ಸ್ ಇರುತ್ತೆ, ಅಂಥವ್ರಿಗಿದು ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದೊಂದು ನಾನು ಮಾಡ್ತೀನಿ. ಇನ್ನು ನಿಮಗೆ ಬೆಂಡೆಕಾಯಿ ಏನಾದರೂ ಪಲ್ಯ ಮಾಡಬೇಕಾದ್ರೆ ಈ ಜಲ್ಲಿ ಥರ ಆಗುತ್ತೆ ಅಂತ ಎಕ್ಸ್ಟ್ರಾ ಫ್ರೈ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಈ ಬೆಂಡೆಕಾಯಿ ಕಟ್ ಮಾಡಿ ಹಾಕ್ತೀವಲ್ಲ, ಆ ಟೈಮಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿಬಿಡ್ಬೇಕು ಇಮಿಡಿಯೇಟಾಗಿ. ಅದು ನೋಡಿ ಒಂದು ಡ್ರಾಪ್ ನಿಮಗೆ ಜಲ್ಲಿ ಆ ಥರ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೆ, ಫಸ್ಟು ಒಂದು ಬಾಣಲಿಗೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಹುರಿದು ಅದರಲ್ಲಿರೋ ಜೆಲ್ಲೆಲ್ಲ ತೆಗೆದು ಮತ್ತೆ ಮಾಡ್ತಾಯಿದ್ದೆ. ಬಟ್ ನಮ್ಮಮ್ಮ ಹೇಳಿದ್ರು ಅದನ್ನೆಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾರ್ಮಲಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಕಟ್ ಮಾಡಿಬಿಟ್ಟು ನೀವು ಹಾಕಬೇಕಾದ್ರೆ ಹುಣಸೆಹಣ್ಣಿನ ರಸ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಒಂದು ಸ್ವಲ್ಪನೂ ಹಂಗೆ ಆಗೋದಿಲ್ಲ ಅಂತ ನಾನು ಹಾಗೆ ಮಾಡಿದ್ದೆ. ಒಂಚೂರು ಜಲ್ಲಿ ಅಂತ ಅನಿಸ್ತಾ ಇರಲಿಲ್ಲ. ಸೊ ನಿಮಗೆ ಅದು ಹಂಗಾದರೆ ಚೆನ್ನಾಗೂ ಇರೋದಿಲ್ಲ ಊಟ ಮಾಡುವಾಗ. ಸೊ ಟ್ರೈ ಮಾಡಿ, ನಿಮಗೆ ಟೈಮು ಉಳಿಯುತ್ತೆ. ಆಮೇಲೆ ಆ ನ್ಯೂಟ್ರಿಷನ್ ನೀವು ಕಳ್ಕೊಳ್ಳೋಂಗೂ ಇಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನೋಡಿ, ನಾನೇ ತೋರಿಸಿದ್ದಲ್ಲ, ಸ್ವಲ್ಪನೂ ಡ್ರಾಪ್ ಆಗಿಲ್ಲ, ನೀರಾಗೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸಂಜೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಇದು ಅಷ್ಟೇ ಇವತ್ತು ಮಧ್ಯಾಹ್ನಕ್ಕೆ ಮಾಡಿದೆ. ಟೈಮ್ ಆಗೋಗಿತ್ತು. ಅಷ್ಟು ಮಾಡೋಷ್ಟರೊಳಗೇ ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗೋಯಿತು. ಇನ್ನು ಆಟೋ ಬುಕ್ ಮಾಡಿಕೊಂಡು ಹೊರಟೆ. ಸ್ಕೂಟಿ ಇದೆ, ಬಟ್ ಪ್ರೀತಮ್ನ ಎನಿ ಟೈಮ್ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಲ್ಲ. ಅವ್ನು ನಿಂತ್ಕೊಂತಾನೆ, ಅಭ್ಯಾಸ ಇದೆ, ಬಟ್ ಆದರೂ ನನಗೆ ಧೈರ್ಯ ಇಲ್ಲ ಅವನ್ನ ಹಂಗೆ ಕರ್ಕೊಂಡು ಹೋಗೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ನನಗೇನಾಗೋದು ಗೊತ್ತಾ, ಆಟೋದಲ್ಲಿ ಹಿಂಗೆ ಹೋಗಿ 1 ಅವರ್ 1.5 ಅವರ್ ಕ್ಲಾಸ್ ಇರುತ್ತೆ. ಹೋಗಿ ಹಿಂಗೆ ವಾಪಸ್ ಮನೆಗೆ ಬರೋಷ್ಟರೊಳಗೆ 80 ರೂಪೀಸ್ ಆಗುತ್ತೆ. ಮತ್ತೆ ಹೋಗಿ ಬರೋಷ್ಟರಲ್ಲಿ 80 ರೂಪೀಸ್, ಇಲ್ಲ 150 ಒನ್ ಟೈಮ್ ಒಂದಿನಕ್ಕೆ 200 ರೂಪೀಸ್ ಬರೀ ಆಟೋಗೆ ಖರ್ಚಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ಯಾವಾಗಲೂ ಕರ್ಕೊಂಡು ಹೋಗೋದಿಲ್ಲ,
ಕೆಲವೊಂದು ಸರಿ. ಇನ್ನು ಅಲ್ಲಿಂದ ಬರ್ತಾನೆ ಪ್ರೀತಮ್ಗೆ ಏನಾಯಿತು ಅಂದರೆ ಇಡೀ ದಿನ ಎದ್ದಿದ್ದ ಅವನು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ ಅಂತ ಹೇಳ್ಬಿಟ್ಟು ನಾನೇ ಮಲಗಿಸಿರ್ಲಿಲ್ಲ. ಕರ್ಕೊಂಡು ಹೋಗಿ ವಾಪಸ್ ಆಟೋದಲ್ಲಿ ಬರೋಷ್ಟರೊಳಗೆ ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಅವ್ನು ಮಲಗಿದ್ರೆ ನನಗೇನು ತೊಂದರೆ ಇಲ್ಲ, ಆರಾಮಾಗಿ ನಾನೇ ಸ್ಕೂಟಿಯಲ್ಲಿ ಹೋಗಿ ಅವನ್ನ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಬಟ್ ಅವ್ನು ಎದ್ದಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಅವನ್ನ ಎದ್ದೇಳಿಸ್ತಾ ಇದ್ರೂ ಅವ್ನಿಗೆ ಎದ್ದೇಳೋಕ್ಕಾಗಿಲ್ಲ, ನಿದ್ದೆ ಮಾಡೇ ಬಿಟ್ಟ. ಈ ಥರ ಇರುತ್ತೆ. ಬಟ್ ಅಂದರೆ ಹೇಳೋಕ್ಕಾಗಲ್ಲ. ಇನ್ನೊಂದು ಏನು ಅಂತಂದರೆ ಯಾರನ್ನೂ ಕೂಡ ಒಂದೇ ಒಂದು ಸಿಚುವೇಷನಲ್ಲಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅವರು ಲೈಫ್ ಒಂದು ಸಿಚುವೇಷನಲ್ಲಿ ಜಡ್ಜ್ ಮಾಡೋಷ್ಟು ಈಸಿಯಾಗಿರೋದಿಲ್ಲ, ಕಷ್ಟವಾಗಿರುತ್ತೆ. ಯಾರನ್ನೇ ಆಗಲಿ, ನನ್ನನ್ನು ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಯಾರ್ದೋ ಹೋದ್ರು ಮನೆಗೆ ಸಡನ್ನಾಗಿ ಹೋಗ್ತೀರಾ, ಅವ್ರ ಮನೆ ಗಲೀಜಾಗಿರೋದೆ, ಇವರೇನಪ್ಪ ಕ್ಲೀನಾಗೇನು, ಅದನ್ನೆಲ್ಲ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಅವತ್ತೊಂದಿನ ಪರಿಸ್ಥಿತಿ ಹಂಗಿರಬಹುದು ಅಲ್ವಾ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕು. ಯಾರನ್ನೇ ಆಗಲಿ ಒಂದು ಮಾತಲ್ಲಿ ಒಂದೇ ಒಂದು ಸಿಚುವೇಷನಲ್ಲಿ ಜಡ್ಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಪುದೀನ ತರಿಸಿದ್ನಲ್ಲ, ಅದ್ರದ್ದು ಸ್ಟಿಕ್ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿತ್ತು. ನೀರಲ್ಲಿ ಹಾಕಿಡೋಣ, ಬೇರು ಬಂದರೆ ಮತ್ತು ಪಾಟುಲ್ ಹಾಕೋಕ್ಕೆ ಸರಿ ಹೋಗುತ್ತೆ. ಒಂದೊಂದು 2 ಎಲೆ ಸಿಕ್ಕಿದ್ರೂ ಹರ್ಬಲ್ ಟೀ ಕುಡಿತೀನಿ ನಾನಿವಾಗ. ನಾರ್ಮಲ್ ಕಾಫಿ ಟೀ ಕ್ಯಾನ್ಸಲ್ ಮಾಡಿ ಅದಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡೆ. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಇವತ್ತು. ಒಂಥರ ಮಳೆನೂ ಇಲ್ಲ, ಬಿಸಿಲೂ ಇಲ್ಲ, ಮಧ್ಯದಲ್ಲಿದ್ದಂಗಿತ್ತು ಅಂತ ಹೇಳಿ. ಇನ್ನು ಪ್ರಗತಿ ನೋಡಿ ಮೆಂತ್ಯ ಕಾಳೆಲ್ಲ ಹಾಕಿ ಏನೋ ಗಿಡ ಎಲ್ಲ ಬೆಳೆಸ್ತಾ ಇದ್ದಾರೆ. ಇನ್ನು ಹರ್ಬಲ್ ಟೀ ಹೆಂಗೆ ಮಾಡ್ತೀನಿ ಅಂತ ಅಂದರೆ, ಹಾಲು, ಕಾಫಿ, ಟೀ ಪುಡಿ ಏನೂ ಬೇಕಾಗಲ್ಲ ಇದಕ್ಕೆ. ಬಟ್ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನಮಗೆ ಆರೋಗ್ಯಕ್ಕೆ. ಪ್ರತಿದಿನ ಒಂಥರ ನಾವು ಹರ್ಬಲ್ ಟೀ ಮಾಡ್ಕೊಂಡು ಕುಡಿಬೋದು. ಇದರಿಂದ ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ. ಈಗ ನನ್ನ ಸ್ಕಿನ್ನಲ್ಲಿ ನೀವು ನೋಡ್ತಾ ಇರೋಂಗೆ ಪಿಂಪಲ್ ಜಾಸ್ತಿ ಆಗಿದೆ, ಪಿಂಪಲ್ ಮಾರ್ಕ್. ನನ್ನ ಮಗ ಏನು ಮಾಡ್ತಾನೆ ಅಂತಂದರೆ, ಅವ್ನಿಗೆ ಈ ಥರ ಏನಾದರೂ ಪಿಂಪಲ್ಸ್ ನೋಡಿದ್ರೆ ಅದ್ರ ಮೇಲೆ ಕೈ ಹಿಂಗೆ ಮಾಡ್ತಾನೆ ಇರ್ತಾನೆ. ಸೊ ಅದರಿಂದ ನನಗೆ ಆ ಪಿಂಪಲ್ ಹೋಗ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟೊಂದು ಮೆಂತ್ಯಕಾಳು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ನಾನು ಸ್ವಲ್ಪ ಅಂದರೆ ಅಭ್ಯಾಸ ಆಗಿದೆ, ಇವಾಗ ನಾನು ಜಾಸ್ತಿ ತೊಗೊಳ್ತೀನಿ, ಏನಾಗಲ್ಲ. ಅದನ್ನು ಚೆನ್ನಾಗಿ ಕುದಿಸಿದಾಗ ನೀರಿನ ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಕುದಿಸ್ಬೇಕು, ಸ್ವಲ್ಪ ನೀರು ಕಡಿಮೆ ಆಗೋ ಥರ. ಈ ಮೆಂತ್ಯಕಾಳು ಬಂದುಬಿಟ್ಟು ಸ್ಟಮಕ್ ಇಶ್ಯೂಸ್ ಏನಾದರೂ ಇದ್ದರೆ ಕಡಿಮೆ ಮಾಡುತ್ತೆ. ಮೇನ್ ಸ್ಟಮಕಲ್ಲಿ ಏನು ಪ್ರಾಬ್ಲಮ್ ಆದಾಗಲೇ ಮುಖದಲ್ಲಿ ಪಿಂಪಲ್ಸ್ ಬರೋದು ಸ್ವಲ್ಪ ಜಾಸ್ತಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದರಿಂದ ನನಗೇನೋ ಬೆಸ್ಟ್ ರಿಸಲ್ಟೇ ಸಿಗ್ತಾ ಇದೆ. ಮತ್ತು ಹೇರ್ ಫಾಲ್ ಆಗ್ತಾ ಇರೋದು ಕೂಡ ಸಾಮಾನ್ಯವಾಗಿ ನೀವು ನೋಡಿದಿರೋ ನನಗೆ ಹೆವಿ ಹೇರ್ ಫಾಲ್ ಆಗ್ತಾ ಇದೆ. ನೀರಿಂದ ಒಂದು ಮೇನ್ ರೀಸನ್ ನೀರು ಅಡ್ಜಸ್ಟ್ ಆಗಿಲ್ಲ. ಅದ್ರ ಜೊತೆಗೆ ಇಂಟರ್ನಲ್ ಏನಾದರೂ ಇಶ್ಯೂಸ್ ಇದ್ದರೆ ಅದು ಕೂಡ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಮೆಂತ್ಯದ ಹರ್ಬಲ್ ಟೀ ಕುಡಿತಾ ಇದ್ದೀನಿ. ಇದೊಂದೇ ಅಂತಲ್ಲ, ಇನ್ನು ಸಿನಮನ್ ಮತ್ತು ಚಕ್ಕೆ ಲವಂಗ ಹಾಕಿ ಕೂಡ ಇದೇ ಥರ ಹರ್ಬಲ್ ಟೀ ಮಾಡ್ಬೋದು. ಇನ್ನು ಪುದೀನ ಎಲೆ ಒಂದು 4ರಿಂದ 5 ಹಾಕಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ಬಿಸಿ ನೀರಲ್ಲೇ ಅದರ ರಸ ಎಲ್ಲ ಬರುತ್ತೆ. ಇನ್ನು ಬಜ್ಜಿ ರೆಡಿ ಆಯಿತು. ಅದ್ರ ಮೇಲೆ ಚಾಟ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ಉಪ್ಪು ಖಾರ ಅಡ್ಜಸ್ಟ್ ಆಗುತ್ತೆ ಅಂತ ಅಷ್ಟೇ. ಇನ್ನು ಇದು ಮಿಂಟ್ ಏನಿದೆ ಅಲ್ಲ, ಅದು ನಮಗೆ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ತಲೆನೋವೇನಾದರೂ ಇದ್ದರೆ ನೀವು ಈ ಮಿಂಟೆಡ್ ಹರ್ಬಲ್ ಟೀ ಎಲ್ಲ ಟ್ರೈ ಮಾಡ್ಬೋದು. ಹೆಡ್ಏಕ್ ರಿಲೀಫ್ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ನಿಮಗೆ ಕಹಿ ಅನಿಸ್ಬೋದು, ಅಷ್ಟು ಈಸಿಯಲ್ಲ ಹರ್ಬಲ್ ಟೀ ಅಭ್ಯಾಸ ಮಾಡ್ಕೊಳ್ಳೋದು. ಇದು ಮೆಂತ್ಯದ ಸ್ವಲ್ಪ ಕಹಿ ಬಿಟ್ಟರೆ ಬೇರೆ ಎಲ್ಲ ಅಷ್ಟು ಈಸಿಯಾಗಿ ಕುಡಿಬೋದು, ಏನಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ. ನೀವು ಇಷ್ಟು ಮೆಂತ್ಯ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳುಗಳನ್ನ ಒಂದು ಲೆಕ್ಕ ಮಾಡಿ 10 ಕಾಳು ಹಾಕ್ಕೊಂಡ್ರು ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಹೊಡಿಯೋದಿಲ್ಲ, ಬಟ್ ಅದೊಂಥರ ಡಿಫ್ರೆಂಟಾಗಿರುತ್ತೆ. ನಿಮಗೆ ಕಷ್ಟ ಅನಿಸುತ್ತೆ ಅಷ್ಟೇ. ಬಟ್ ಟ್ರೈ ಮಾಡಿ, ಅದು ಅಭ್ಯಾಸ ಆದರೆ ಅದು ಕಷ್ಟ ಅನಿಸೋದಿಲ್ಲ. ಇನ್ನು ಟೈಮ್ ಆಗೇ ಹೋಯಿತು. ಆಮೇಲೆ ಆ್ಯನ್ಯುವಲ್ ಡೇ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ಗಳು ನಡೀತಾ ಇದೆ. ಇಲ್ಲಾಂದರೆ ಇಷ್ಟು ಮುಂಚೆಗೆ ನನಗೆ ಬಂದು ಕುತ್ಕೊಳ್ಳೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ. ಅಲ್ಲಿಂದ ಡ್ರಾಪ್ ಮಾಡಿ ಮನೆಗೆ ಬರೋಷ್ಟರೊಳಗೆ 1/2 hour ಆಗೋಗ್ತಾಯಿತ್ತು. ಇನ್ನು ಹಾಗೆ ಹಿಂಗೆ ಅನ್ನೋಷ್ಟರಲ್ಲಿ ಟೈಮ್ ಆಗೋಗ್ತಾಯಿತ್ತು, ಕರ್ಕೊಂಬರ್ಬೇಕಾಯಿತು. ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಸಿಕ್ತು. ಇನ್ನು ಮಲಗಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಆರಾಮಾಗಿ ಸ್ಕೂಟಿ ತೊಗೊಂಡು ಹೊರಟೆ. ಸೊಳ್ಳೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟೆಲ್ಲ ಕ್ಲೋಸ್ ಮಾಡ್ಕೊಂಡು ಬಿಡ್ತೀವಿ. ಎಷ್ಟು ಮುಂದಾಲೋಚನೆ ಮಾಡಿದ್ರು ಮನೆಯವರ ಆರೋಗ್ಯದ ಬಗ್ಗೆ ಕಡಿಮೆನೇ ಈಗಿರೋವಂಥ ಸಿಚುವೇಷನಲ್ಲಿ, ಬೆಂಗಳೂರು ಸಿಚುವೇಷನಲ್ಲಿ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಬಜ್ಜಿ ಹಾಕಿ ಪ್ರಗತಿ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ. ಅಷ್ಟೊಳಗೆ ಪ್ರೀತಮ್ ಕೂಡ ಎದ್ದಿಲ್ಲ, ನಾನೇ ಎಬ್ರಿಸ್ಬಿಟ್ಟೆ. ನೈಟ್ ಮಲ್ಗ ಕಷ್ಟ ಆಗುತ್ತೆ ಅಂತ ಹೇಳಿ ಅವನಿಗೂ ಕೂಡ ಮಾಡಿಕೊಟ್ಟೆ. ಇಬ್ಬರು ತಿಂತಾ ಇದ್ದಾರೆ. ಹಾಗೆ ನಂದು ರೀಸೆಂಟಾಗಿ ಕೆಲವೊಂದಿಷ್ಟು ಡ್ರೆಸ್ಗಳ ಬಗ್ಗೆ ನೀವು ಸುಮಾರು ವ್ಲಾಗ್ಗಳಲ್ಲಿ ಕೇಳಿದ್ರಿ. ನನಗೆ ಪರ್ಟಿಕ್ಯುಲರ್ ವ್ಲಾಗ್ಗಳಲ್ಲಿ ಮಧ್ಯ ಅವರ ಕಮೆಂಟ್ಸ್ಗೆ ಲಿಂಕ್ ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ಯಾಕೆ ಒಂದು ವ್ಲಾಗಲ್ಲಿ ನಾನು ರೀಸೆಂಟಾಗಿ ನೀವೆಲ್ಲ ಕೇಳಿರೋ ಡ್ರೆಸ್ಗಳ ಬಗ್ಗೆ ಹೇಳಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದಂತೂ ಸುಮಾರು ಜನ ಕೇಳಿದ್ರಿ. ಆ್ಯಂಡ್ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಬಟ್ಟೆ ಬಗ್ಗೆ. ತುಂಬ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಯಾಕೆಂತಂದರೆ ಕೆಲವೊಂದು ಬಟ್ಟೆ ತೊಗೊಳ್ತೀವಿ 3 ದಿನಕ್ಕೇ ಅದು ಹಳೇದಾಗೋಗುತ್ತೆ, ಆ ಥರದ್ದು. ಹಾಗೆ ಈ ಡ್ರೆಸ್ ಬಗ್ಗೆ ಕೇಳಿದ್ರಿ. ಇದು ತುಂಬ ಚೀಪಲ್ಲಿ ಸಿಕ್ಕಿದ್ದು, ತುಂಬ ಕಡಿಮೆ ಪ್ರೈಸ್ ಇತ್ತು. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತರಿಸಿದೆ. ಬಟ್ಟೆಗೆ ಲೈನಿಂಗ್ ಇಲ್ಲ, ನಾನು ಇದನ್ನು ಫಸ್ಟೇ ಹೇಳ್ತೀನಿ. ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತ್ 3
3/4 ಲೆಗ್ಗಿನ್ಸ್ ಹಾಕೋಬೋದು. ಫ್ರಾಕ್ ಎಲಾಸ್ಟಿಕ್ ಬಂದುಬಿಟ್ಟು ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ. ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ. ಮಟೀರಿಯಲ್ ಬಂದುಬಿಟ್ಟು ಅಂದರೆ ಅವರೇಜ್ 300 ಸಮಥಿಂಗ್ ಏನೋ ಕೊಟ್ಟಿದೆ, ಅದಕ್ಕೆ ಅದು ಕರೆಕ್ಟಾಗಿದೆ. ಇನ್ನು ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಲರ್ ನನಗೆ ಆಲ್ಮೋಸ್ಟ್ ಸ್ಯಾರಿ ಆಗಿರಲಿ, ಡ್ರೆಸ್ ಆಗಿರಲಿ, ಈ ಕಲರಲ್ಲಿ ಹಾಕೋ ಎಲ್ಲ ಡ್ರೆಸ್ಗಳು ಕೂಡ ನನ್ನ ಸ್ಕಿನ್ ಟೋನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ಕಿನ್ ಟೋನ್ ಬ್ರೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಬಟ್ ಮಿಷಿನ್ ಹಾಳಾಗಿದೆ, ಸ್ವಲ್ಪ ಲೂಸ್ ಇದೆ. ನಾನು ಹಿಂದೆ ಕ್ಲಿಪ್ ಹಾಕಿದ್ದೀನಿ, ಅದನ್ನೆಲ್ಲ ಸ್ವಲ್ಪ ಫಿಟ್ ಮಾಡ್ಕೋಬೇಕು, ಮಿಷಿನ್ ರಿಪೇರಿ ಮಾಡಿಸಿ. ದುಪ್ಪಟ್ಟ ಮಾತ್ರ ಚೆನ್ನಾಗಿದೆ. ಕಾಟನ್ ಮಿಕ್ಸ್, ಪ್ಯೂರ್ ಕಾಟನ್ ಅಂತ ಹೇಳಲ್ಲ, ಕಾಟನ್ ಮಿಕ್ಸು. ಫ್ರಂಟ್ ನೆಕ್ ಲೈನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನನ್ನ ಹತ್ರ ಈ ಥರ ನೆಕ್ ಪ್ಯಾಟರ್ನ್ ಇರಲಿಲ್ಲ ಅಂತ ಹೇಳಿ ತೊಗೊಂಡೆ. ಇನ್ನು ಬಂದರೆ ಫ್ರಂಟ್ ಡ್ರೆಸ್ ಏನಿದೆಯಲ್ಲ ಲೆಂತ್ ಇಷ್ಟುದ್ದ ಇದೆ, ಹಾಗಾಗಿ ಅದು ಸೈಡ್ ಸ್ಲಿಟ್ ಇರೋದು ಕಾಣಿಸಲ್ಲ. ಇನ್ನು ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಕೇಳಿದ್ರಿ. ಇದನ್ನು ನಾನು ಆಲ್ರೆಡಿ ಒಂದು 2-3 ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ ಶೇಡ್ ಆಗಿಲ್ಲ, ಬಟ್ಟೆ ಚೆನ್ನಾಗಿದೆ. ಇದು ಕಾಟನ್ನೇ. ಒಂಥರ ದೇವಸ್ಥಾನಗಳಿಗೆಲ್ಲ ಈ ಥರ ಕಾಟನ್ ಒಳ್ಳೆ ದುಪ್ಪಟ ಇರೋದೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಎಷ್ಟು ಚೆಂದ ಕಾಣಿಸುತ್ತೆ. ಇನ್ನು ಈ ಡ್ರೆಸ್ ಕೂಡ ಅಷ್ಟೇ, ಇದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಪ್ರೈಸ್ ತಕ್ಕನಾಗೆ ದುಪ್ಪಟ ಸಖತ್ತಾಗಿದೆ. ವೇಲ್ ಮಾತ್ರ ಸೂಪರಾಗಿದೆ. ಅದೇ ಥರ ಟ್ರೌಸರ್ ಕೊಟ್ಟಿರ್ತಾರೆ. ಡ್ರೆಸ್ ತುಂಬ ಫ್ಲೇರ್ ಆಗಿದೆ. ಇದನ್ನು ಅಷ್ಟೇ ಸುಮಾರು ಸರಿ ವಾಶ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ. ಕಲರ್ ಶೇಡ್ ಆಗಿರೋದು ಹಳೇದು ಅಂತ ಏನೂ ಅನಿಸಿಲ್ಲ. ಇನ್ನು ಪ್ರೀವಿಯಸ್ಸು ನ್ಯೂ ಇಯರ್ ವ್ಲಾಗಲ್ಲಿ ಪ್ರಗತಿ ಹಾಕೊಂಡು ಡ್ರೆಸ್ ಇದು ನನಗೆ ಅಂತ ತರಿಸ್ಕೊಂಡೆ. ನಾನು ಮೀಡಿಯಮಲ್ಲಿ ತರಿಸ್ಕೊಂಡಿದ್ದೆ. ನನಗೂ ಆಗ್ತಾಯಿತ್ತು. ಓಕೆ ಪ್ರಗತಿ ನೀನು ವೇರ್ ಮಾಡಿ ನೋಡೋಣ ಅಂತ ಹೇಳಿ ಪ್ರಗತಿ ಕೊಟ್ಟೆ. ಪ್ರಗತಿ ಕೂಡ ಪರ್ಫೆಕ್ಟಾಗಿ ಆಗ್ತಾಯಿತ್ತು. ಅಂದರೆ ಈಗ ಆ್ಯಕ್ಚುಲಿ ಪ್ರಗತಿಗೆ ಈ ಥರ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ. ಮೊದಲಿಗೆ ಈ ಎಕ್ಸೆಸ್ಸು ಆಗ್ತಾ ಇರಲಿಲ್ಲ, ಎಸ್ಸು ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಆ ಒಂದು ಟೈಮ್ ಹಾಗಿರುತ್ತೆ. ಬಟ್ ಇವಾಗ ನಾರ್ಮಲಾಗಿ ಈ ಥರ ಎಲ್ಲ ಡ್ರೆಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರಗತಿಗೆ. ಇದು ಪ್ರಗತಿ ಹಾಕಿದಾಗ ಕೇಳಿದ್ರಿ ಡ್ರೆಸ್ ಚೆನ್ನಾಗಿದೆ ಅಂತ. ವಿತ್ ಲೈನಿಂಗ್ ಬರುತ್ತೆ. ರೀಸನಬಲ್ ಪ್ರೈಸಲ್ಲೇ ಇತ್ತು ಇದು. ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಒಂದು ಖುಷಿ ಏನಂತಂದರೆ ಪ್ರಗತಿಗೆ ನನಗಿಬ್ರಿಗೂ ಒಂದೇ ಥರ ಡ್ರೆಸ್ ಆಗುತ್ತಲ್ಲ ಅಂತ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಡ್ರೆಸ್ ಬೇಕಂದರೆ ಇದರೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ಟ್ಯಾಗ್ಸಲ್ಲಿ. ನಿಮ್ಗೆ ಯಾವುದಾದ್ರೂ ಡ್ರೆಸ್ ನೋಡಿ ಇಷ್ಟ ಆದರೆ ತೊಗೋಬೋದು. ಇನ್ನು ಮಿಂತ್ರಾದಲ್ಲಿ ಸೈಜ್ ಡಿಫ್ರೆನ್ಸ್ ಅನಿಸಿದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಮತ್ತು ನಾನು ಪಿಂಕ್ ಕಲರ್ ದುಪ್ಪಟ್ಟ ಡ್ರೆಸ್ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ, ತೊಗೋಬೋದು. ಇನ್ನು ಹಸ್ಬೆಂಡ್ ಊರಿಗೆ ಹೋಗಿದ್ರು ಇವತ್ತು, ಹಾಗಾಗಿ ಇವತ್ತು ಇಡೀ ದಿನದ ಮೇಂಟೆನೆನ್ಸ್ ನನ್ನ ಮೇಲೆ ಇತ್ತು. ಊರಿಂದ ಬರಬೇಕಾದ್ರೆ ಆನ್ ದ ವೇ ಈ ಸರಿ ತರಕಾರಿ ಏನೂ ತೊಗೊಂಡು ಬಂದಿಲ್ಲ, ಫುಲ್ ಸೊಪ್ಪೆ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅಷ್ಟು ಸೊಪ್ಪು ತೊಗೊಂಡು ಬಂದಿದ್ದರು. ಆಮೇಲೆ ಅದು ಕಾಯಿ ಏನಿದೆ ಅಲ್ಲ, ಅದು ಬ್ಯಾಲ್ದಣ್ಣು ಅಂತ ಹೇಳಿ ನಮ್ಮ ಅಪ್ಪ ತರ್ತಾಯಿದ್ರು ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಊರಿಗೆ ಹೋದಾಗ. ಸ್ವಲ್ಪ ಏನೇನೋ ತರಕಾರಿ ಇದೆಲ್ಲ ಬೆಳೆದಿರೋದಲ್ಲ, ರೋಡ್ ಸೈಡಲ್ಲಿ ಬರಬೇಕಾದ್ರೆ ಹಳ್ಳಿಗಳ ಸೈಡಲ್ಲಿ ಮಾರ್ತಾ ಇರ್ತಾರೆ, ಅದರಿಂದ ತೊಗೊಂಡು ಬರ್ತಾರೆ. ಈಗ ಊರ ಕಡೆನೂ ಯಾರು ತರಕಾರಿ ಎಲ್ಲ ಬೆಳೆಯೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ಅಂತ ಸ್ವಲ್ಪ ಕೊಬ್ಬರಿ ಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ತೆಂಗಿನಕಾಯಿ ಬಂದು ಸುಳ್ಕೊಂಡು ತೊಗೊಂಬಂದರೆ ಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಕಾಯಿ ಹಾಗೆ ತೊಗೊಂಬಂದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಎಳ್ನೀರು ಮತ್ತು ಬಾಳೆ ಗೊನೆ ತೊಗೊಂಡು ಬಂದಿದ್ದರು. ಇದಿಷ್ಟು. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಸುಮಾರು ಜನ ಕೇಳ್ತಾ ಇರ್ತೀರಲ್ಲ ನೀವು ಸಣ್ಣ ಇದ್ದೀರಾ ಹೆಂಗೆ ಅಂತ. ನಂಗೆ ರೀಸನ್ ಗೊತ್ತಿಲ್ಲ, ಆದರೆ ನಾನು ಶುಗರ್ ತಿನ್ನೋದಿಲ್ಲ. ಮತ್ತು ಆದಷ್ಟು ನಾನು 2.5 ಅಷ್ಟೇ ಊಟ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ತಿಂತೀನಿ, ಮಧ್ಯಾಹ್ನ ಊಟನೂ ಜಾಸ್ತಿ ತಿಂತೀನಿ. ನೈಟ್ ಮಾತ್ರ ಸಿಕ್ಕಾಬಟ್ಟೆ ಕಡಿಮೆ. ಅಂತಂದರೆ 8 ಗಂಟೆ ಒಳಗಡೆ ಏನಾಗುತ್ತೋ ಅದೊಂದಿಷ್ಟು ಅಷ್ಟೇ. ಅದು ಆಗಿಲ್ಲ ಅಂದರೆ ರಾತ್ರಿ ಮಲಗೋಕ್ಕೆ ಮುಂಚೆಗೆ ಒಂದು ಗ್ಲಾಸ್ ಹಾಲು, ಇಲ್ಲಾಂದರೆ ಫ್ರೂಟ್ಸು, ಇಷ್ಟೇ ತಿನ್ನೋದು. ನನ್ನ ಕೆಲಸ ತುಂಬ ಲೈಟಾಗಿರೋದ್ರಿಂದ ನಾನು ಇಷ್ಟೇ ತಿಂದ್ಕೊಂಡು ಆರಾಮಾಗಿದ್ದೀನಿ. ನಂಗೆ ಹೊಟ್ಟೆ ಹಸಿಬೇಕು ಅಂತ ಇದೆ, ಅದಕ್ಕೋಸ್ಕರ. ಸೊ ಅದ್ರ ಬಗ್ಗೆ ಇನ್ನೊಂದು ದಿವಸ ವ್ಲಾಗಲ್ಲಿ ಹೇಳ್ತೀನಿ. ಈ ಒಂದು ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್